ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅದೇ ಆದವ್ರಿಗೆ ಏನಾದರೂ ಒಂದು ವಿಚಾರದಲ್ಲಿ ಎಚ್ಚರಿಕೆ ಕೊಟ್ಟು ಸಹಾಯ ಮಾಡಿ ಈ ಥರ ಎಲ್ಲ ಮಾಡಬೇಡಿ ಅಂತ ಅವರಿಗೆ ಮನೆಯವ್ರಿಗೆಲ್ಲ ಸೇರಿಸಿ ಹೇಳಿ ಬುದ್ಧಿ ಕೊಟ್ಟು ಬಂದಿದ್ದರೆ ಖಂಡಿತ ಇದನಿಗೆ ಹೆಸರು ಬರ್ತಿತ್ತು, ಅವ್ರು ಕರೆಕ್ಷನ್ ಆಗ್ತಿತ್ತು. ನಾನು ಆ ಚಿಂತನೆ ಯಾಕೆ ಬರಲಿಲ್ಲ ಇತನಿಗೆ. ಮತ್ತು ಈ ಹುಚ್ಚಿನ ಹುಡುಗರು ಏನು ಇವನ ಅಭಿಮಾನಕ್ಕೆ ಅಂತ ಏನೋ ಪ್ರಾಣನೇ ಕೊಡೋಕ್ಕೆ ರೆಡಿಯಾಗೋಂಥ ಹುಡುಗರನ್ನು ಅವ್ರ ಉದ್ದೇಶ ಒಳ್ಳೆಯದಲ್ಲಿ ಬಂದಿದ್ದರು. ಅಷ್ಟೋ ಜನ ಇವತ್ತು ಇವನು ದುರುಪಯೋಗ ಮಾಡ್ಕೊಂಬಿಟ್ಟ, ಅವ್ರನ್ನೆಲ್ಲ ಬಳಸ್ಕೊಂಬಿಟ್ಟ. ಅವನ ಎಕ್ಸ್ಟ್ರಾ ಮ್ಯಾರಿಟಲ್ ಸಂಬಂಧದ ಹೆಣ್ಣಿಗೋಸ್ಕರ ಇವ್ರನ್ನೆಲ್ಲ ತಗೊಂಬಂದು ಇವತ್ತು ತಗಲಾಕ್ಬಿಟ್ಟ. ಅವ್ರೇನು ಸಂಬಂಧ ಇಲ್ದವರು ಅವ್ರಿಗೆಲ್ಲ ಇವತ್ತು ಆ ಒಂದು ತಾಯಿ ಮಂಡ್ಯದ್ದು ಮತ್ತು ಇನ್ನೊಂದು ಚನ್ನಪಟ್ಟಣದ್ದು ಅವ್ರು ಹೇಳ್ತಿದ್ದು ಕೇಳಿದ್ರೆ ಅವ್ರು ತೀರಾ ಗತಿ ಇಲ್ದ ಮನೆಯವರು. ನಮ್ಮ ಮಗ ಇಂಥದ್ದು ನಮ್ಗೆ ದಿನ ಅವನೇ ನಮ್ಗೆ ಕೂಲಿ ಮಾಡಿದ್ರೆ ನಾವು ಊಟ ಮಾಡ್ಬೇಕು, ಇಲ್ದ್ರೆ ಏನಿಲ್ಲ ಅಂತ ಮಂಡ್ಯದಮ್ಮ ಹೇಳುತ್ತೆ. ಆ ಚನ್ನಪಟ್ಟಣದ ಅಮ್ಮ ಅಜ್ಜಿದ್ದು ಅದು ಹೇಳುತ್ತೆ, ನನ್ನ ಮಗ ಅಂಥವನ್ನೆಲ್ಲ ಹಿಂಗಲ್ಲ ಅಂತ. ಅದೇ ದರ್ಶನ್ ತಾಯಿ ಆಗಲಿ, ಅವ್ರ ಮನೆಯವ್ರಾಗಲಿ, ಅವ್ರ ಹೆಂಡತಿ ಆಗಲಿ, ಅವ್ರ ಮನೆಯವ್ರು ಯಾರೂ ಒಬ್ಬರು ಬಾಯಲ್ಲಿ ಮಾತು ಬರಲಿಲ್ಲ. ದರ್ಶನ್ ಅಂಥವನ್ನೆಲ್ಲ ಒಳ್ಳೆ ಹುಡುಗ ಅಂತ ಹೇಳೋದು ಸ್ವಂತ ಅವ್ರ ಮನೆಯವರು ಯಾರು ಹೇಳಕ್ಕೆ ರೆಡಿ ಆಗಲಿಲ್ಲ. ಈತ ಎಷ್ಟು ಕ್ರೂರತನ ಮತ್ತು ಒರಟತನ ಅಸಹ್ಯಗಳನ್ನು ಕಲ್ತಿದ್ದ. ಮತ್ತು ಹಿಂದೆ 307 ಆಗಿದೆ, ಬೇರೆ ಬೇರೆ ಸಂದರ್ಭದಲ್ಲಿ ಆ ಸುದೀಪ್ ಜೊತೆ ಜಗಳ ಅನ್ನೋರು, ಶಿವರಾಜ್ ಕುಮಾರ್ ಜೊತೆ ಜಗಳ ಅನ್ನೋರು, ಪುನೀತ್ ಮೇಲೆ ಏನೋ ಅಂದ ಅನ್ನೋರು, ಯಾರನ್ನೂ ಈತ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರಲಿಲ್ಲ. ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಜನ ನಿನ್ನೆ ಯಾವುದೋ ಟಿ ವಿಗಳಲ್ಲಿ ಯಾಕೆ ಇವ್ರಿಗೆ ರೌಡಿ ಶೀಟ್ ಮಾಡಿಲ್ಲ ಅಂತ ಒಂದು ಗುಂಪು ಕೇಳ್ತೈತೆ. ಯಾಕೆ ಅವನ್ನ ಫ್ಯಾನ್ ಅಸೋಸಿಯೇಷನ್ ಬ್ಯಾನ್ ಮಾಡಬಾರ್ದು ಅಂತ ಇನ್ನೊಂದು ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಜನ ಎಷ್ಟು ಒಳ್ಳೆಯದನ್ನು ಒಪ್ಕೊತಾರೋ ಅಷ್ಟೇ ಕೆಟ್ಟದನ್ನು ತಿರಸ್ಕರಿಸ್ತಾರೆ, ಖಂಡಿಸ್ತಾರೆ. ಮತ್ತು ಪ್ರಾಣಿಗಳ ಬಗ್ಗೆ ಆತನ ಪ್ರೀತಿ ಮತ್ತು ಇದನ್ನು ಅಂಬಾಸಿಡರ್ ಬೇರೆ ಏನೋ ಮಾಡಿಬಿಟ್ರು, ಯಾವುದೋ ನಮ್ಮ ಫಾರೆಸ್ಟ್ಗೋ ಯಾವುದಕ್ಕೋ ಮಾಡಿದ್ರು. ಇವನು ಫಾರೆಸ್ಟಿಗೆ ಮಾಡಿದ್ದು ಅಂದರೆ ಇವ್ನು ಫಾರೆಸ್ಟಿಗೆ ಇರೋಕ್ಕೆ ಲಾಯಕ್ ಅನ್ನಂಗೆ ಆಗೈತಿ. ಈಗ ಇವ್ನು ಜನಗಳ ಜೊತೆ ಇರೋಕ್ಕೆ ಲಾಯಕ್ಕಿಲ್ಲ ಅನ್ನಂಗೆ ಆಗುತ್ತೆ. ಇವ್ನು ಮನುಷ್ಯರ ಜೊತೆ ಇರೋಕ್ಕೆ ಲಾಯಕ್ಕಿಲ್ಲ. ಇವನು ಆನೆ ಹುಲಿ ಅಲ್ಲೇ ಇರ್ಬೇಕು. ಇವತ್ತಿನ ವರ್ತನೆ ಆ ಪರಿಸ್ಥಿತಿಗೆ ತಂದು ಕೂತೈತೆ. ಇವತ್ತು ಅವನು ರೌಡಿ ಶೀಟ್ರು ಮಾಡಿ ಅಂತ ವರ್ಗ ಹೇಳ್ತಾ ಇದೆ. ಯಾಕೆಂದರೆ ನಮ್ಮ ರೂಲ್ಸಲ್ಲಿ 307 ಅಥವಾ 302 ಈ ಕೇಸ್ಗಳಾದವ್ರಿಗೆಲ್ಲ ರೌಡಿ ಶೀಟ್ ಮಾಡೋದು ಪದ್ಧತಿ ನಮ್ಮಲ್ಲಿ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.